ಫೈನಲಿ ನಾನು ಸ್ಯಾಮ್ ಸಮೀರ್ ಬ್ಲಾಗ್ ಕೂಡ ನಡೀತದೆ ಇಲ್ಲಿ. ಇವು ಬ್ಲಾಗಿಂಗ್ ಮಾಡೋಕ್ಕೆ ಇವರೇ ಒಂದು ಸ್ವಲ್ಪ ಇನ್ಸ್ಪಿರೇಷನ್. ವಾಟ್ಸಪ್ ಗೈಸ್, ಹೇಗಿದ್ರೆ ಎಲ್ಲರೂ ಸ್ವಾಗತ ನನ್ನ ಮತ್ತೊಂದು ಹೊಸ ಬ್ಲಾಗಲ್ಲಿ. ಏನಪ್ಪ ಅಂತಂದರೆ ಇವತ್ತು ಮತ್ತೆ ಸೆಕೆಂಡ್ ಶಿಫ್ಟ್ ಅದಕ್ಕೋಸ್ಕರ ನೋಡ್ತಾ ಇದ್ದೆ. ಸುಮ್ಮನೆ ಟೆರೆಸ್ ಮೇಲೆ ಬಂದು ಸುಮ್ಮನೆ ವಿಡಿಯೋ ಮಾಡೋಣ, ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀನಿ. ತುಂಬ ದಿನಗಳಾಯಿತು ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡಿರಲಿಲ್ಲ. ಇವಾಗ ಬ್ಲಾಗ್ ಕೂಡ ಕಂಟಿನ್ಯೂ ಆಗಿಬಿಡಬೇಕು. ಡೈಲಿ ಬ್ಲಾಗರ್ ಅಂತೂ ನಾನು ಇದ್ದೆ. ಆದರೆ ಇವಾಗ ಮಧ್ಯದಲ್ಲಿ ಸ್ವಲ್ಪ ಬ್ಲಾಗನ್ನು ಬಿಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮತ್ತೆ ಬ್ಲಾಗಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ನೋಡ್ತಾ ಇದ್ದೀರಾ ಫುಲ್ ಬಿಸಿಲು ಹೆಂಗದಪ್ಪ ಅಂತಂದ್ರೆ, ಎಲ್ಲಿದ್ದಾನೆ ಸೂರ್ಯ ನೋಡ್ತಾ ಇದ್ದೀರಾ. ಮಗನ ಫುಲ್ಲು ಏನಂತಾರೆ ಹೀಟು ಮೇಲ್ಗಡೆ ಬಂದರೆ ಫುಲ್ಲು ಹೀಟು. ಇವಾಗಲೇ ಇನ್ನೂ 10 ಗಂಟೆ ಆಗಿಲ್ಲ. ಬಕ್ಕಳು ಏನಂತಾರೆ, ಬಿಸಿಲು ಜಾಸ್ತಿ ಆಗ್ಯದ. ಬಟ್ಟೆ ಬೇರೆ ಒಗಿಬೇಕಿತ್ತು. ವಾಷಿಂಗ್ ಮಿಷಿನ್ ಹತ್ರ ನೀರು ಬೇರೆ ಬರ್ತಾಯಿಲ್ಲ. ಬಟ್ಟೆ ಒಗ್ಯಮಪ್ಪ ಅಂತ ವೇಟ್ ಮಾಡತ್ತಾರ. ನೋಡತ್ರಿ ಬಿಸಿಲು ಹೆಂಗೆ ಉಡ್ಲತ್ತಪ್ಪ ಅಂದ್ರೆ, ಸೂರ್ಯದೇವ್ ಭೀ ಫುಲ್ ಇದು ಪವರ್ ತೋರ್ಸ್ಲತ್ತಾನ ಅವನು ಇಟ್ಟಿದ್ದಾನೆ ಅಂತ. ಫುಲ್ಲು ಬಿಸಿಲು ಏನು ಮಾಡ್ಲಿಕ್ಕಾಗಲ್ಲ. ಇವಾಗ ವಾಷಿಂಗ್ ಮಿಷಿನ್ ಹತ್ರ ನೀರು ಕೂಡ ಬರ್ತಾಯಿಲ್ಲ. ಅದಕ್ಕೋಸ್ಕರ ಏನು ಮಾಡಲಿ ಅಂತ ಇಲ್ಲೇ ಸುಮ್ಮನೆ ಕುಂತೀನಿ. ಹಾಗೆ ಮೆಟ್ರೋ ವ್ಯೂ ಕೂಡ ನೋಡ್ಬೋದು. ಡೆಲ್ಟಾ ಕಂಪ್ನಿ ಇಲ್ಲೇ ಸನಿನೇ ಅದ. ಡೆಲ್ಟಾ ಕಂಪ್ನಿ ನೋಡ್ತಾ ಇದ್ದಾರೆ. ಇಲ್ಲಿಂದ ಹೆಂಗೆ ಮೆಟ್ರೋ ಹೋಗುತ್ತೆ. ಇವಾಗಂತೂ ಮೆಟ್ರೋ ಜಸ್ಟ್ ಮಿಸ್ ಆಯಿತು. ಈಗ ಮತ್ತೆ ಬರುತ್ತೆ. ಒಂದು 5-10 ನಿಮಿಷದಲ್ಲಿ ಮತ್ತೊಂದು ಮೆಟ್ರೋ ಓಡಾಡ್ತಾ ಇರುತ್ತೆ. ಇಲ್ಲೆಲ್ಲ ಆರಾಮ್ಸೆ ನೋಡ್ಬೋದು. ಫುಲ್ಲು ಡೆಲ್ಟಾ ಕಂಪ್ನಿಯಲ್ಲೆಲ್ಲ ಝೂಮ್ ಮಾಡಿ ಕೂಡ ನೋಡ್ಬೋದು. ಮತ್ತು ನಾನು ಮಾಡಿರೋ ಮಿನಿ ಬ್ಲಾಗನ್ನು ಮತ್ತು ಅಂಗಡಿಯವರೆಲ್ಲ ಇದು ತೊಗೊಂಡಿದ್ದಾರೆ ಗೈಸ್. ಕೊಲಾಬ್ರೇಷನ್ ಥರ ಅವರು ಅಂಗಡಿಯವರೆಲ್ಲ ತೊಗೊಂಡಿದ್ದಾರೆ ನನ್ನ ಮಿನಿ ಬ್ಲಾಗ್ ಮಾಡಿರೋದು. ನಾವು ಮೊಬೈಲ್ ತೊಗೊಂಡಿದ್ನಲ್ಲ ಆ ಬ್ಲಾಗ್ದು. ಓಕೆ, ಮತ್ತೆ ಅವ್ರ ಅಂಗಡಿ ಹತ್ರ ಹೋಗಬೇಕು, ಏನಂತಾರೆ ಏನಿಲ್ಲ ಅಂತ. ಮತ್ತು ವಿಡಿಯೋ ಪ್ರಮೋಷನ್ ಕೂಡ ಕರಿಬೋದು ಅವರು. ನೋಡೋಣ ಅವ್ರ ಅಂಗಡಿ ಹತ್ರ ಹೋದಾಗ ಎಲ್ಲ ಗೊತ್ತಾಗುತ್ತೆ. ನಮ್ಮ ಬಟ್ಟೆ ಒಗೆಯೋದ್ರಲ್ಲಿ ಇದು ಆಗ್ತಾಯಿದೆ, ಬಿಸಿಲು ಬೇರೆ. ಬನ್ನಿ ಗೈಸ್, ಕೆಳಗಡೆ ಹೋಗೋಣ. ಏನು ನಡೀತಾಯಿದೆ ಏನಿಲ್ಲ ಅನ್ನೋದು ಮತ್ತೆ ವಿಚಾರ ಮಾಡೋಣ. ಬನ್ನಿ ಕೆಳಗಡೆ ಹೋಗೋಣ. ಇಳಿಬೇಕು ಗೈಸ್ ಇಲ್ಲಿಂದ. ನೋಡ್ತಾ ಇದ್ದಾರೆ ಇಲ್ಲಿಂದ ಕೂಡ ವ್ಯೂ ಹೆಂಗೆ ಕಾಣುತ್ತೆ. ಫುಲ್ ಬಿಸಿಲಿಗೆ ಗಾಡಿದೆಲ್ಲ ಇದು ಆಲ್ರೆಡಿ ಆಗುತ್ತಿದೆ. ಹುಡುಗರೆಲ್ಲ ಕ್ರಿಕೆಟ್ ಆಡ್ತಿದ್ರು ಇಲ್ಲೆಲ್ಲ. ಇವಾಗ ಆಡಲ್ಲ, ಬಿಸಿಲು. ಬನ್ನಿ ರೂಮ್ ಕಡೆ ಹೋಗೋಣ. ರೂಮಲ್ಲಿ ಸ್ವಲ್ಪ ಬ್ಲಾಗ್ಸ್ ಹೇಗೆ ಮಾಡೋದು ಹೇಗಿಲ್ಲ ಅನ್ನೋದು ನೋಡೋಣ. ಫೈನಲಿ ನಾನು ಸ್ಯಾಮ್ ಸಮೀರ್ ಬ್ಲಾಗ್ ಕೂಡ ನಡೀತದೆ ಇಲ್ಲಿ. ಇವು ಬ್ಲಾಗಿಂಗ್ ಮಾಡೋಕ್ಕೆ ಇವರೇ ಒಂದು ಸ್ವಲ್ಪ ಇನ್ಸ್ಪಿರೇಷನ್. ಮತ್ತು ಕಾಮಿಡಿ ಇಲ್ಲ ಅಂತಂದರೆ ನಮ್ಮ ಶಿವಪುತ್ರ ನಮ್ಮ ಏನಂತಾರೆ ಬೀಟ್ ಮಾಡೋರು ಯಾರೆಲ್ಲ ಕಾಮಿಡಿಯಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಮತ್ತು ಏನಂತಾರೆ ಮಲ್ಲು ಜಮಖಂಡಿ, ಇವ್ರನ್ನ ಬಿಟ್ಟು ಯಾರು ಬೀಟ್ ಮಾಡೋಂಗೇ ಇಲ್ಲ ಅವ್ರು ಇದರಲ್ಲಿ. ಫುಲ್ ಬ್ಲಾಗು ಮತ್ತು ಕಾಮಿಡಿ, ಇವ್ರ ಕಾಂಬಿನೇಷನ್ ಭಾರಿ ಚೆನ್ನಾಗಿ ಅನ್ನಿಸ್ತಾನೆ. ಓಕೆ ಗೈಸ್, ನನ್ನ ಬ್ಲಾಗ್ ಹೇಗೆ ಅನ್ನಿಸ್ತಾನೆ ಮೇಲ್ಗಡೆ ಹೋಗ್ಬೇಕು ಗೈಸ್. ಮೇಲ್ಗಡೆ ಬಿಸಿಲಿಗೆ ಏನಾಗುತ್ತೆ ಏನಿಲ್ಲ. ಬನ್ನಿ ಮೇಲ್ಗಡೆ ಹೋಗೋಣ. ಹಂಗೆ ನೀರು ಬಂದೈತಿಲ್ಲ ನೋಡೋಣ. ನೆಕ್ಸ್ಟ್ ನೋಡೋಣ. ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಬೀಚ್ ಟೆರೆಸ್ ಮೇಲೆ ನೋಡಬೇಕು ನೀರು ಬರ್ತಾ ಇದೆಯಾ ಇಲ್ಲ ಅನ್ನೋದು. ಯಾಕಂದರೆ ಅವಾಗಿನ ಜೊತೆ ವೇಟ್ ಮಾಡ್ತಾಯಿದ್ದೀನಿ. ಬನ್ನಿ ನೀರು ಹೋಗಿ ನೋಡಮ್ಮಿ. ಬಂದರೆ ಜಲ್ದಿ ಹೋಗ್ತಾಕೋಣ. ನೋಡ್ರಿ ಬಿಸ್ಲಾಗ ಹೆಂಗೆ ಕೆಲಸ ಮಾಡತ್ತಾರ ಅವರೆಲ್ಲ. ನೀರು ಸೋರ್ಲತ್ತಿರ್ಬೇಕು ಎಲ್ಲರಿಗೆ. ಆಟ್ ಬಿಸ್ಲಾಗ ಕೂಡ ಮಾಡ್ತಾಯಿದ್ದಾರೆ ಎಲ್ಲರೂ. ಮನೆ ಪರಿಸ್ಥಿತಿ ಈಗ ಎಲ್ಲರೂ ಅವ್ರ ಪರಿಸ್ಥಿತಿಗೋಸ್ಕರನೇ ಕೆಲಸಕ್ಕೆ ಬಂದಿರ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಕೆಲಸದ ಮೇಲೆ ಧ್ಯಾನ ಜಾಸ್ತಿ ಕೊಡ್ರಿ. ಯಾಕಂದರೆ ಕೆಲಸದಿಂದನೇ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಗಾದೆ ಮಾತಿದೆಯಲ್ಲ, ಆ ಥರ ಕೆಲಸ ಮಾಡಬೇಕು, ಎಲ್ಲ ಚೆನ್ನಾಗಿರುತ್ತೆ. ಬಿಸಿಲು, ಈ ಬಿಸಿಲಿಗೆಲ್ಲ ಅಂಜಬಾರ್ದು ಗೈಸ್. ನಾವು ಗುಲ್ಬರ್ಗದವರು 46 ಡಿಗ್ರಿ ಆದರೂ ಕೂಡ ಭಯ ಪಡಬಾರ್ದು ಅಂಥವ್ರು. ಓಕೆ, ನೀರು ಕೂಡ ಸಣ್ಣ ಹೊಂಟಾವ, ಫುಲ್ಲು ಸಣ್ಣ ಹೊಂಟಾವ. ಇದು ತುಂಬಬೇಕಾದ್ರೆ 1 ಗಂಟೆ 2 ಗಂಟೆ ಬೇಕು. ಈ ಬಿಸಿಲಿಗೆ ಮೇಲ್ಗಡೆ ನಿಂತರೆ ಫುಲ್ ಸೆಕೆ ಅನ್ನೋದು ಹಿಡಿಯುತ್ತೆ. ಟ್ರೈ ಮಾಡೋಣ. ಇದೇ ನೀರಲ್ಲಿ ಏನು ಮಾಡಬೇಕು, ಎಷ್ಟು ತುಂಬುತ್ತೆ ಹಾಗೆ ತುಂಬ್ತಾನೆ. ಬಟ್ಟೆ ಎಲ್ಲ ಹಾಕೋಣ. ಬಟ್ಟೆ ಎಲ್ಲ ಹಾಕಿ ಒಗೆದು ಬಿಡೋಣ.
ಬಟ್ಟೆ ಅಂತ ಫುಲ್ ವಾಷಿಂಗ್ ಹಾಕಿಬಿಟ್ಟಿದ್ದೀನಿ. ಇನ್ನೊಂದು 10-15 ನಿಮಿಷದಲ್ಲಿ ಎಲ್ಲ ಬಟ್ಟೆ ಕೂಡ ವಾಶ್ ಆಗಿಬಿಡುತ್ತೆ. ಈ ಬಿಸಿಲಿಗಂತೂ ಫುಲ್ಲು ಏನಂತಾರೆ ಒಂದು 10 ನಿಮಿಷ ಒಣೆ ಆಗ್ದನಪ್ಪ ಅಂದರೆ ಎಲ್ಲ ಒಣಗಿ ಫುಲ್ಲು ಆರಿ ಪೂರ ಹಾಕ್ಕೊಂಡು ಕೂಡ ಹೋಗ್ಬೋದು, ಅಷ್ಟೊಂದು ಇದಾಗುತ್ತೆ. ಓಕೆ, ಇವಾಗ ಏನಿಲ್ಲ, ಬಟ್ಟೆ ಒಂದು 15 ನಿಮಿಷ ವೇಟ್ ಮಾಡಬೇಕು. ವೇಟ್ ಆದಮೇಲೆ ಸಿಗ್ತೀನಿ ಗೈಸ್ ಬಟ್ಟೆ ತರಕ್ಕೆ ಬಂದಾಗ. ಫೈನಲ್ಲಿ ಬಟ್ಟೆ ಗಿಟ್ಟೆ ಎಲ್ಲ ವಾಶ್ ಆಯಿತು. ಇವಾಗ ಹೋಗ್ತಾ ಇರೋದು ರೂಮ್ ಕಡೆಗೆ. ಓಕೆ ಗೈಸ್, ರೂಮಿಗೆ ಬಂದು ಕುಂತಿದ್ದೀನಿ. ಇನ್ನೂ ಊಟದ ಟೈಮ್ ಆಗಿಲ್ಲ, ಏನಿಲ್ಲ, ಅದಕ್ಕೋಸ್ಕರ ವೇಟ್ ಮಾಡ್ತಾ ಅಂತ ಇಲ್ಲಿ ನೋಡ್ತಾ ಇದ್ರೆ ಬ್ಲಾಗ್ ನೋಡ್ತಾ ಕುಂತಿದ್ದೆ. ನೋಡಿ ನಿಖಿಲ್ ನಿಶಾ ಬ್ಲಾಗ್ಸು ಮುಳ್ಳಂದಿ ಮುಳ್ಳು ಇವಾಗ ಇಲ್ಲಿ ದಮ್ ಕಟ್ಟಿದ್ದೇವೆ. 10 ನಿಮಿಷದಲ್ಲಿ ಊಟದ ಟೈಮ್ ಆದಾಗ ಕೆಳಗಡೆ ನಿಮಗೆ ಏನಿಲ್ಲ ಏನು ಅಂತ ಗೈಸ್. ಊಟದ ಟೈಮ್ ಆಗಿದೆ, ಇವಾಗ ಫೈನಲಿ ಕೆಳಗಡೆ ಹೋಗಿ ಬರ್ರಿ. ಟೈಮ್ ಅಂತೂ ಆಗಿದೆ. ಮೂರು ಬಿಸಿಲು ಕಮ್ಮಾಗೆ ಸ್ವಲ್ಪ ಒಂದರ ಕಡೆಗೆ ಬರ್ರಿ. ಇವಾಗ ಹೋಗಿ ಏನು ಮಾಡಿದ್ದಾನೆ ಏನಿಲ್ಲ ಅಂತ ನೋಡಿ ಊಟ ಹಾಕ್ಸ್ಕೊಂಬರೋಣ. ಊಟ ಅಂತೂ ಅನ್ನ ಸಾರು ಮಾಡಿದ್ದಾನೆ, ನೋಡ್ತಿದ್ರೆ ಅನ್ನ ಸಾರು. ಬನ್ನಿ ಇವಾಗ ತೊಗೊಂಡು ನಮ್ಮ ರೂಮಿಗೆ ಹೋಗೋಣ. ಮೇಲ್ಗಡೆ ಫುಲ್ ಬಿಸಿ ಇದೆ, ಫುಲ್ ಬಿಸಿ. ಬರ್ರಿ ಮ್ಯಾಲೆ ಹೋಗಮ್ಮಿ. ಮ್ಯಾಲೆ ಹೋಗಿ ಸಿಗ್ತೀನಿ ರೂಮ್ ಹತ್ರ ಫೈನಲಿ ಬಂದಾಯ್ತು. ನೀರು ತರೋದೇ ಬಿಟ್ಟಿದೆ. ಇವಾಗ ನೀರು ತರೋಕ್ಕೂ ಕೆಳಗಡೆ ಹೋಗಿ ಮೇಲ್ಗಡೆ ಅಂತ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಇಟ್ಟಿಲ್ಲ ಅವನು, ಫುಲ್ಲು ಗ್ರೌಂಡ್ ಫ್ಲೋರಲ್ಲಿ. ಲಿಫ್ಟ್ ಬೇರೆ ಇಲ್ಲ, ಡೈಲಿ ಹೋಗ್ಬೇಕು, ನಡ್ಕೋಬೇಕು, ಬರಬೇಕು, ಹೋಗಬೇಕು. ಜಸ್ಟ್ ಇದೇ ಕೆಲಸ ಆಗಿಬಿಟ್ಟಿದೆ. ಫುಲ್ ಏನು ಮಾಡೋಕ್ಕಾಗಲ್ಲ. ಬನ್ನಿ ಕೆಳಗಡೆ ಹೋಗಿ ನೀರು ತೊಗೊಂಡು ಬರೋಣ. ಊಟ ಗೀಟ ಎಲ್ಲ ಮಾಡಿ ಇವಾಗ ಕಂಪ್ನಿಗೆ ಹೋಗ್ಬೇಕಂತ ಹೊರಗಡೆ ಬಂದೆ. ನೋಡ್ತಾ ಇದ್ರೆ ಬಿಸಿಲು ಹೆಂಗಿದೆ ನೋಡ್ರಿ. ಬಿಸಿಲು ಫುಲ್ಲು ಚಟ್ಟ ಅಂತ ಬಡ್ಲತ್ತದ ಬಿಸಿಲು. ಈ ಚಟ್ಟದಾಗೆ ಹೋಗ್ಬೇಕು. ಇವಾಗ ಸ್ವಲ್ಪ ನೆರಳು ಬಿತ್ತು, ಹಂಗೆ ಹೋಗ್ಬೇಕು ಇವಾಗ. ನೋಡಿರಿ ಇವಾಗ ಸ್ವಲ್ಪ ಬಿಸಿಲು ಕಡಿಮೆ ಆಯಿತು ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ. ಬನ್ನಿ ಗೈಸ್, ಕಂಪ್ನಿಗೆ ಹೋದ್ಮೇಲೆ ಸಿಗ್ತೀನಿ. ನನ್ನ ಬ್ಲಾಗ್ ಹೇಗೆ ಅನ್ಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಂಗೆ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಟೇಕ್ ಕೇರ್ ಆ್ಯಂಡ್ ಗುಡ್ ಬಾಯ್.